इलाफ मीडिया, मोस्ट ट्रस्टेड चैनल। वन मंत्री ईश्वर खंड्रे ने कहा कि उनका मुख्य लक्ष्य बीदर जिले के भालकी तालुका को झुग्गी झोपड़ियों से मुक्त बनाना है। 1 जून को भालकी में विभिन्न आवास योजनाओं के तहत चयनित लाभार्थियों को घर स्वीकृति प्रमाण पत्र वितरित करने के समारोह को संबोधित करते हुए उन्होंने कहा कि 2013 से 18 में 25,000 घरों को मंजूरी दी गई थी, जो अब पूरे हो रहे हैं। उनकी सरकार गरीबों के लिए 5 गारंटी योजनाएं चला रही है, जिसमें महिलाओं का वित्तीय सशक्तिकरण भी शामिल है। भालकी तालुका के लिए 8,000 घरों को मंजूरी दी गई है। सांसद सागर ईश्वर खंड्रे ने कहा कि पूरे जिले को झुग्गी झोपड़ियों से मुक्त करने का लक्ष्य है और केंद्र सरकार से प्रति घर 5 से 7 लाख रुपए देने का अनुरोध किया गया है। मने लीक ಆಗ್ತದೆ ಅಂತ ಸಂದರ್ಭದಲ್ಲಿ ನಿಮಗೆ ಅಡಿಗೆ ಮಾಡಲಿಕ್ಕೂ ಕಷ್ಟ, ಮಲಗಕ್ಕೂ ಕಷ್ಟ, ಏನು ಮಾಡಕ್ಕೆ ಯಾವುದು ಏನ್ ಮಾಡಲಿಕ್ಕೆ ನಿಮ್ಗೆ ಕಷ್ಟನೇ ಆಗ್ತದೆ। ಮತ್ತೆ ಎಸ್ಪೆಷಲಿ ನಮ್ಮ ತಾಯಂದಿರು ಯಾರು ಮನೆಯಲ್ಲಿ ಇರ್ತಾರೆ, ಎಲ್ಲಾ ಮನೆ ಕೆಲಸ ನೀವೇ ಮಾಡ್ತೀರಿ, ಅಡಿಗೆ ಮಾಡೋದಿರ್ಬೋದು, ಬಟ್ಟೆ ಒಗೆಯೋದಿರ್ಬೋದು, ಬಣ್ಣೆ ತೊಳೆದಿರ್ಬೋದು, ಎಲ್ಲ ನೀವೇ ಮಾಡ್ತೀರಿ। ಅದಕ್ಕೆ ಮನೆ ಕಷ್ಟ ಎಲ್ಲಕ್ಕಿಂತ ಹೆಚ್ಚು ನಿಮ್ಗೆ ಗೊತ್ತಿರುತ್ತೆ। ಅದಕ್ಕೆ ನಿಮ್ಗೆ ಯಾವ್ದು ಈ ತರ ಕಷ್ಟ ಆಗ್ಬೋದು, ಎಲ್ಲಕ್ಕಿಂತ ಬೇಸಿಕ್ ನೆಸೆಸಿಟಿ ನಮ್ದು ಏನಿದೆ ಅಂತಂದ್ರೆ ಒಂದು ಒಳ್ಳೆ ಮನೆ ಇರಬೇಕು, ಯಾರಿಗೂ ಸಮಸ್ಯೆ ಆಗ್ಬಾರ್ದು ಅಂತ ಅಂಬೋದು ಒಂದು ಬೇಸಿಕ್ ನೆಸೆಸಿಟಿ। ಆ ಉದ್ದೇಶದಿಂದ ನೋಡ್ರಿ, ನಾವು ಎಷ್ಟೇ ರೋಡ್ ಮಾಡ್ಬೋದು, ಎಷ್ಟೇ ಚರಂಡಿ ಮಾಡ್ಬೋದು, ಎಷ್ಟು ಮಾಡಿದ್ರು ಮನೆ ಇಲ್ಲ ಅಂತ ಉಪಯೋಗ ಏನಾಯ್ತು? ಅದಕ್ಕೆ ನಾವು ರೋಡು ಮಾಡ್ತಾ ಇದೀವಿ, ಚರಂಡಿನೂ ಮಾಡ್ತಾ ಇದೀವಿ, ಮತ್ತು ಅದ್ರ ಜೊತೆ ಹೆಚ್ಚಿನ ಸಂಖ್ಯೆ ನಾವು ಮನೆಗಳನ್ನ ಕೂಡ ನಾವು ಕೊಡ್ತಾ ಇದ್ದೀವಿ। ಈ ಮನೆಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ನಾನ್ ನೋಡಿದ ಪ್ರಕಾರ ಈಗ ನಮ್ಗೆ ಸಿಗೋದು ಬರೀ ಜನರಲ್ ಕಮ್ಯುನಿಟಿಗೆ 1,20,000 ರೂಪಾಯಿ, SC/ST ಕಮ್ಯುನಿಟಿಗೆ 1,75,000 ರೂಪಾಯಿ, 1,80,000 ರೂಪಾಯಿ ಮಾತ್ರ। ಈ 1 ಲಕ್ಷ 2 ಲಕ್ಷ ರೂಪಾಯಿದಲ್ಲಿ ಮನೆ ಕಟ್ಟಕ್ಕೆ ಬಹಳ ಕಷ್ಟ। ಈಗ ರೇಟ್ ಎಲ್ಲ ಬಹಳಷ್ಟು ಜಾಸ್ತಿ ಆಗಿದೆ। ಈಗ 1 ಲಕ್ಷ 2 ಲಕ್ಷ ರೂಪಾಯಿಯಲ್ಲಿ ನಾವು ಒಂದು ರೂಮ್ ಕಟ್ಟಬೇಕು ಅಂತಂದ್ರೂ ಸಮಸ್ಯೆ ಇದೆ। ಆದ್ರೂ ಕೂಡ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, 2 ಸರ್ಕಾರದಲ್ಲಿ ಇದೇ ನಿಯಮಗಳಿದಾವೆ। ಈ ಗ್ರಾಮೀಣ ಭಾಗದಲ್ಲಿ ಏನು 20-25,000 ಮನೆಗಳು ಕೊಟ್ಟರು, ಅವಾಗ ಎಷ್ಟೋ ಜನ ನಮ್ಮ ವಿರೋಧಿಗಳು ಕಂಪ್ಲೇಂಟ್ ಮಾಡಿ ಬಿಲ್ ರುಕಾಸಿದಾಗೂ ಕೂಡ ಅವತ್ತಿನ ದಿವಸ ನಾವೇನು ಆರ್ಡರ್ ಕಾಪಿ ಕೊಟ್ಟಿತ್ತು ಎಲ್ಲ, ನಾವು ಆರ್ಡರ್ ಕಾಪಿ ಕೊಟ್ಟಿದ್ದು ಎಲ್ಲ ನಮ್ಮ ತಾಯಂದ್ರ ಕೈಯಲ್ಲಿತ್ತು। ಆ ಆರ್ಡರ್ ಕಾಪಿ ಕೊಟ್ಟಿದ್ದ ಕೈಯಲ್ಲಿದ್ದ ಸಲಕ್ಕಿಂದು ಆ ಕೋಡ್ ನಂಬರು, ಹೆಸರು, ಎಲ್ಲ ಮಾಹಿತಿ ಅದರಲ್ಲೇ ಸಿಗತ್ತೆ। ಆ ಸಿಕ್ಕಿನ ಸಲಕ್ಕಿಂದು ಯಾರಿಗೂ ಕೂಡ ಯಾರ ಮನೆ ಕಟ್ಲಕ್ ಪ್ರಾರಂಭ ಮಾಡಿದ್ರು, ಯಾರಿಗೆ ತೊಂದರೆ ಆಗ್ಲತ್ತಿತ್ತು, ಯಾರಿಗೆ ಸಮಸ್ಯೆ ಆಗ್ಲತ್ತಿತ್ತು, ಯಾರಿಗೂ ಕೂಡ ಕಂಪ್ಲೇಂಟ್ ಆಗಿ ರುಕಾಸನು ಈಗ ಅವೆಲ್ಲ ನಾವು ಮಾಹಿತಿ ನಾವು ಸಂಗ್ರಹಿಸಿ ತಗೊಂಡು ಹಂತವಾಗಿ 99% ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೆ ರಾಜ್ಯದಲ್ಲಿ ಬಂದ್ಮೇಲೆ ಎಲ್ರಿಗೂ ಬಿಲ್ ಆಗ್ತಾ ಇದೆ। ಇದಕ್ಕೆ ಉದ್ದೇಶ ಏನು ಅಂತಂದ್ರೆ, ಈಗ ನಾವು ಯಾವುದೇ ತಿಳುವಳಿಕೆ ಪತ್ರ ನಾವು ವಿತರಣೆ ಮಾಡ್ತಾ ಇದ್ವಿ, ನಾವು ಒಳ್ಳೆ ರೀತಿಯಲ್ಲಿ ಲ್ಯಾಮಿನೇಟ್ ಮಾಡಿ ನಾವು ಕೊಡ್ತಾ ಇದೀವಿ। ತಾವು ಕೂಡ ನಿಮ್ಮ ಮನೆಯಲ್ಲಿ ನೀವು ಸೇಫ್ ಆಗಿ ಇಟ್ಕೋಬೇಕು। ಸೇಫ್ ಆಗಿ ಯಾಕೆ ಇಟ್ಕೋಬೇಕು ಅಂತಂದ್ರೆ, ನಾಳೆ ದಿನ ಯಾರಾದ್ರೂ ಕೇಳಿದ್ರೆ ನಿಮ್ಗೆ ನಿಮ್ಗೆ ಯಾವ ಕೋಡು, ನಿಮ್ಗೆ ಹೆಂಗ್ ಮನೆ ಆಗ್ತಾ ಇದೆ, ಹೆಂಗ್ ಬಿಲ್ ಮಾಡ್ಬೇಕು, ಅಥವಾ ನೀವೇ ನಮ್ಮ ಮನೆಗೆ ಬರ್ತೀರಿ ಈ PDO GPS ಮಾಡ್ತಾ ಇಲ್ಲ, ಅಥವಾ GPS ಮಾಡಿದ್ರು ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ, ಆವಾಗ ನಮಗೂ ಕೂಡ ಮಾಹಿತಿ ಬೇಕಿರುತ್ತೆ। ಇನ್ನು ಅಧಿಕಾರಿಗಳಿಗೆ ಫೋನ್ ಹಚ್ಚಿ ಮಾತಾಡ್ಬೇಕು ಅಂತಂದ್ರೆ ನಾವು ಆ ಕೋಡ್ ನಂಬರು, ಆ ಹೆಸರು ಗೊತ್ತಿದ್ರೆ ಮಾತ್ರ ನಮಗೂ ಕೂಡ ಅದು ಕೇಳ್ಬೋದು। ಅದಕ್ಕೆ ನಾವು ಇವತ್ತು ನ್ಯೂಸ್ ನಾವೇನು ತಿಳುವಳಿಕೆ ಪತ್ರ ವಿತರಣೆ ಮಾಡ್ತಾ ಇದೀವಿ, ತಾವು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಕಾಪಾಡಿಟ್ಕೋರಿ ಅಂತ ನಾನು ಹೇಳಕ್ಕೆ ಖುಷಿಯಿಂದ ನಿಮ್ಗೆ ಹೇಳಕ್ಕೆ ಬಯಸುತ್ತೇನೆ। ಅದಕ್ಕೆ ಮತ್ತೆ ನಾನು ಜಾಸ್ತಿ ಸಮಯ ತಗೊಳ್ಳಕ್ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲ ನಮ್ಮ ಬಹಳಷ್ಟು ಜನ ಬಂದಿದ್ದೀರಿ, ಎಲ್ಲರೂ ತಾವು ನಿಂತಿದ್ದೀರಿ। ಈಗಾಗಲೇ ಜಾಗ ಸ್ವಲ್ಪ ಕಡಿಮೆ ಕೂಡ ಇದೆ, ಉಸ್ತುವಾರಿ ಸಚಿವರು ಕೂಡ ಮಾತಾಡ್ಬೇಕಾಗಿದೆ। ಅದಕ್ಕೆ ಇದೇ ರೀತಿ ಯಾವ ರೀತಿ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನಮ್ಮಲ್ಲಿ ನೀವು ತೋರಿಸ್ತಾ ಬಂದಿದ್ದೀರಿ, ಇದೇ ರೀತಿ ಮುಂದೇನೂ ಕೂಡ ನೀವು ತೋರಿಸಿ, ಯಾವಾಗ್ಲೂ ನಾವು ನಿಮ್ ಜೊತೆ ಇರ್ತೀವಿ, ಬಡವರ ಕೈ ಯಾವತ್ತೂ ಬಿಡಲ್ಲ ಅಂತಂಬೋದು ನಿಮ್ಗೆ ನಾನು ಆಶ್ವಾಸನೆ ಕೊಟ್ಟು, ಮುಂಬರುವ ದಿನಗಳಲ್ಲಿ ಕೂಡ ಯಾವುದೇ ಒಂದು ಕೆಲಸ ಸಮಸ್ಯೆ ಇರ್ಬೋದು, ನೀವು ಯಾವಾಗ್ಲೂ ನೇರವಾಗಿ ಭೇಟಿ ಮಾಡಿ, ನೇರವಾಗಿ ಸಂಪರ್ಕ ಮಾಡಿ, ನಮ್ಗೆ ಬಂದು ಭೇಟಿ ಮಾಡಿ ಮಾತಾಡಿ ನಿಮ್ ಸಮಸ್ಯೆ ನೀವು ಪರಿಹರಿಸಬಹುದು ಅಂತ ಹೇಳಿ, ಮತ್ತೊಂದ್ಸಲ ನಮ್ಮ ಎಲ್ಲಾ ತಾಯಂದಿರಿಗೆ ನೀವೆಲ್ಲರೂ ನಿಮ್ಮ ಮನೆ ಮಗನಂತೆ ನೀವು ನನಗೆ ನೋಡಿ ಆಶೀರ್ವಾದ ಮಾಡಿದ್ದೀರಿ, ಇದೇ ರೀತಿ ಮುಂದೇನೂ ಕೂಡ ನೀವು ಮಾಡ್ರಿ। ನಮ್ಮ ಎಲ್ಲಾ ಪಕ್ಷದ ಮುಖಂಡರಿಗೂ, ಕಾರ್ಯಕರ್ತರಿಗೂ, ಎಲ್ಲರಿಗೂ ನನ್ನ ವತಿಯಿಂದ ನನ್ನ ಕೋಟಿ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸುತ್ತೇನೆ।